ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ ಪಾಠಕ್ಕೆ ಸಂಬಂಧಿಸಿದ ವಾರ್ಷಿಕ ಪರೀಕ್ಷೆಗೆ ಬ್ಲೂಪ್ರಿಂಟ್ ಪ್ರಕಾರ ಬರುವ 5 ವಾಕ್ಯದ ಪ್ರಶ್ನೆಗಳ ಎಲ್ಲ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಇನ್ನೂ ಹೆಚ್ಚಿನ ನೋಟ್ಸ್ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. 5 ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ಬರೆಯಿರಿ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳಲು ಧ್ರುವಮಂಡಲದಂತೆ ಚಲಿಸದೆ ಚಿತ್ತವನ್ನು ನಿಯಂತ್ರಿಸಿಕೊಂಡು ತಪಸ್ಸನ್ನು ಮಾಡುತ್ತಾನೆ. ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷವಾದ ದೇವತೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಯಮನ ನಾಲಿಗೆ ನುಡಿಯುವಂತೆ ನಿನಗೇನು ಬೇಕೆಂದು ಕೇಳುತ್ತದೆ. ನಂತರ ಲಕ್ಷ್ಮಣ ಹಾಗೂ ರಾಮನನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ತಾನು ನಾಶ ಮಾಡುವೆನೆಂದು ಹೇಳುತ್ತದೆ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ರಾವಣನು ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಬರುತ್ತಾನೆ. ರಾವಣನು ಬರುತ್ತಿರುವುದನ್ನು ಕಂಡು ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ಸೀತೆಯು ತಲ್ಲಣಗೊಳ್ಳುತ್ತಾಳೆ. ರಾವಣನು ಸೀತೆಯನ್ನು ಉದ್ದೇಶಿಸಿ, ನನಗೆ ಬಹುರೂಪಿಣಿ ವಿದ್ಯೆಯು ಸಿಕ್ಕಿದೆ. ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ಪ್ರೀತಿಯ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿ ಸೀತೆಯು ಯುದ್ಧಭೂಮಿಯಲ್ಲಿ ರಾಮನ ಆಯುಷ್ಯ ಮತ್ತು ಪ್ರಾಣದವರೆಗೂ ಬಾರದಿರು ಎಂದು ಹೇಳಿ ಮೂರ್ಛೆ ಬೀಳುತ್ತಾಳೆ. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ರಾವಣನ ಮಾತನ್ನು ಕೇಳಿ ಸೀತೆಯು ಮೂರ್ಛೆ ಬೀಳುತ್ತಾಳೆ. ಮೂರ್ಛೆ ಬಿದ್ದ ಸೀತೆಯನ್ನು ಕಂಡು ರಾವಣನಿಗೆ ಅವಳ ಮೇಲೆ ಅನುಕಂಪ ಮೂಡುತ್ತದೆ. ಕದಡಿ ಹೋದ ನೀರು ತಿಳಿಯಾಗುವ ಹಾಗೆ ರಾವಣನ ಮನಸ್ಸು ತಿಳಿಯಾಗುತ್ತದೆ. ಸೀತೆಯ ಮೇಲೆ ವೈರಾಗ್ಯ ಮೂಡುತ್ತದೆ. ಸೀತೆಯ ಮೇಲೆ ಇದ್ದ ಅನುರಾಗ ಕಳಚಿ ಹೋಗಿ ರಾವಣನ ಮನಸ್ಸು ಆಕಾಶದಷ್ಟು ತಿಳಿಯಾಗುತ್ತದೆ ಎಂದು ಕವಿ ಚಿತ್ರಿಸಿದ್ದಾರೆ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು? ಬಸವಣ್ಣನವರು ಇಲ್ಲಿ ಒಬ್ಬ ನಿಜವಾದ ಭಕ್ತನ ಲಕ್ಷಣಗಳನ್ನು ವಿವರಿಸಿ ಹೇಳಿದ್ದಾರೆ. ಮನ ಬೆರೆತಾಗ ತನು ಕರಗಬೇಕು, ಸ್ಪರ್ಶದಲ್ಲಿ ರೋಮಾಂಚನವಿರಬೇಕು, ನೋವು ಕಂಡಾಗ ಕಣ್ಣೀರು ಸುರಿಸಬೇಕು, ಮಾತಿನಲ್ಲಿ ವಿನಯತೆ ಇರಬೇಕು. ಈ ಲಕ್ಷಣಗಳು ಶಿವಭಕ್ತಿಯ ನಿಜವಾದ ಲಕ್ಷಣಗಳಾಗಿವೆ. ಈ ಗುಣಗಳು ಇಲ್ಲದವನು ಡಾಂಬಿಕನೆನಿಸುತ್ತಾನೆ. ಇಂತಹ ಲಕ್ಷಣಗಳು ಯಾವ ಭಕ್ತನಲ್ಲಿ ಕಂಡುಬರುವುದು? ಅವನು ನಿಜವಾದ ಭಕ್ತನಾಗಿರುತ್ತಾನೆ. ಈ ಗುಣಗಳು ಯಾವ ಭಕ್ತನಲ್ಲಿ ಕಂಡುಬರುವುದಿಲ್ಲವೋ ಅವನು ನಿಜವಾದ ಭಕ್ತನಲ್ಲ, ಅವನು ಡಾಂಬಿಕ ಭಕ್ತನೆಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಶಿವಭಕ್ತನು ಕೈಯಲ್ಲಿ ಲಿಂಗವಿಡಿದು ಪೂಜೆ ಮಾಡಿದ ತಕ್ಷಣ ನಿಜವಾದ ಭಕ್ತನೆನಿಸುವುದಿಲ್ಲ. ನಿಜವಾದ ಭಕ್ತನೆನಿಸಬೇಕಾದರೆ ಶಿವಪಥ ತಿಳಿಯಬೇಕು ಎಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ. ಶಿವಪಥವನ್ನು ತಿಳಿಯದೆ ಕೈಯಲ್ಲಿ ಲಿಂಗವಿದ್ದರೆ ಅದು ವ್ಯರ್ಥ ಎಂಬುದನ್ನು ಈ ಕೆಳಗಿನ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಹಣವಿದ್ದು ಆಯುಷ್ಯವಿಲ್ಲದಿದ್ದರೆ ಆ ಹಣದಿಂದ ಯಾವುದೇ ಪ್ರಯೋಜನವಿಲ್ಲ. ಒಬ್ಬ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಅದು ವ್ಯರ್ಥ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವುದೇ ಉಪಯೋಗವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರಿಂದ ಪ್ರಯೋಜನವಿಲ್ಲ ಎಂದು ಹೇಳುತ್ತಾ, ದೇಹದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ದೇವರನ್ನು ಅರಿತು ಶಿವಪಥದಲ್ಲಿ ನಡೆಯಬೇಕು ಎಂದು ಬಸವಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ಒಲೆ ಹತ್ತಿ ಉರಿದರೆ ಅದರ ಶಾಖವನ್ನು ಸಹಿಸಿ ಅದರ ಮುಂದೆ ನಿಲ್ಲಬಹುದು. ಆದರೆ ಧರೆ ಹತ್ತಿ ಉರಿದರೆ ಅದರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಕೆರೆಯ ನೀರನ್ನು ರಕ್ಷಿಸಲು ಕಟ್ಟಿದ ದಂಡೆಗೆ ನೀರನ್ನೆಲ್ಲ ಕುಡಿದರೆ ನೀರಿನ ರಕ್ಷಣೆ ಸಾಧ್ಯವಿಲ್ಲ. ಬೇಲಿಯ ಹೊಲವನ್ನು ತಿಂದು ಹಾಕಿದರೆ ಬೆಳೆಯನ್ನು ಯಾರು ರಕ್ಷಿಸುತ್ತಾರೆ? ಮನೆಯಲ್ಲಿ ಇರುವ ಹೆಣ್ಣು ಮಗಳೇ, ಮನೆಯಲ್ಲಿ ಕಳ್ಳತನ ಮಾಡಿದರೆ ಆ ಮನೆಯನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಗುವಿಗೆ ಜೀವ ನೀಡುವ ಎದೆ ಹಾಲು ವಿಷವಾಗಿ ಮಗುವನ್ನು ಕೊಂದರೆ ಆ ಮಗುವನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ನಮ್ಮನ್ನು ಕಾಯುವ ದೇವರು ಕೊಲ್ಲಲು ಹೊರಟರೆ ನಮಗೆ ಉಳಿಗಾಲವಿಲ್ಲ ಎಂಬುದನ್ನು ಬಸವಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ನಮ್ಮನ್ನು ಕಾಪಾಡುವವರೇ ಕೊಲ್ಲಲು ಮುಂದಾದರೆ ನಮ್ಮನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ.
ರಕ್ಷಿಸುವವರೇ ಭಕ್ಷಕರಾದರೆ ನಮ್ಮನ್ನು ಯಾರು ಕಾಪಾಡುತ್ತಾರೆ ಎಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಉರಿಲಿಂಗ ಪೆದ್ದಿಯವರು ಈ ವಚನದಲ್ಲಿ ಮಂಗಳಕರವಾದ ಅಂಗದ ಸಾಂಗತ್ಯ ಉಳ್ಳವನು ಎಂದೂ ಕೂಡ ಬೇರೆಯವರ ಬಗ್ಗೆ ಚಿಂತಿಸಲಾರನು ಎಂಬುದನ್ನು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಪರುಷದ ಮಣಿ ತನ್ನ ಮನೆಯಲ್ಲಿ ಇದ್ದವನು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ. ತನಗೇನು ಬೇಕು ಅದನ್ನು ಆ ಪರುಷದ ಮಣಿಯಿಂದ ಪಡೆಯುತ್ತಾನೆ. ಕೆರೆಯ ಒಳಗೆ ಇದ್ದವನು ತನಗೆ ಬಾಯಾರಿಕೆಯಾದಾಗ ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ. ತನ್ನ ಬಾಯಾರಿಕೆಯನ್ನು ಅಲ್ಲಿರುವ ನೀರಿನಿಂದಲೇ ತೀರಿಸಿಕೊಳ್ಳುತ್ತಾನೆ. ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಿದವನು ಎಂದಿಗೂ ಕೂಡ ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ. ಕಾರಣ, ಲಿಂಗದ ಮಹತ್ವವರಿತ ಭಕ್ತ ತಾನು ಧರಿಸಿರುವ ಲಿಂಗದಲ್ಲಿ ಭಗವಂತನ ಕೃಪೆಯನ್ನು ಪಡೆಯುತ್ತಾನೆ. ಆತನೇ ನಿಜವಾದ ಶರಣನಾಗುತ್ತಾನೆ ಎಂದು ವಚನಕಾರರು ಇಲ್ಲಿ ತಿಳಿಸಿದ್ದಾರೆ. ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ? ಉರಿಲಿಂಗ ಪೆದ್ದಿಯವರು ಈ ವಚನದಲ್ಲಿ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂಬುದನ್ನು ನಿರೂಪಿಸಿದ್ದಾರೆ. ಗುರು ಎಂದಿಗೂ ಲಘುವಾಗಲು ಸಾಧ್ಯವಿಲ್ಲ, ಲಘು ಎಂದಿಗೂ ಗುರುವಾಗಲು ಸಾಧ್ಯವಿಲ್ಲ. ಗುರು ಗುರುವೇ ಆಗಿರುತ್ತಾನೆ, ಲಘು ಲಘುವೇ ಆಗಿರುತ್ತಾನೆ. ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲ. ಆದ್ದರಿಂದ ನಾವು ಗುರುವಿನ ಮಹತ್ವವನ್ನು ಅರಿತು ಅವರನ್ನು ಭಕ್ತಿಯಿಂದ ಗೌರವಿಸಬೇಕೆಂದು ವಚನಕಾರರು ಇಲ್ಲಿ ತಿಳಿಸಿದ್ದಾರೆ. ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ. ಅದೇ ರೀತಿ ಪುಷ್ಪವಿಲ್ಲದೆ ಪರಿಮಳವು ಇರಲು ಸಾಧ್ಯವಿಲ್ಲ. ಪುಷ್ಪ ಇರುವುದರಿಂದ ಮಾತ್ರ ಪರಿಮಳದ ಅನುಭವವು ನಮಗೆ ಸಿಗುತ್ತದೆ. ಅದೇ ರೀತಿ ಶಿವನ ಪ್ರೀತಿಯ ಅನುಭವವು ಸಿಗಬೇಕಾದರೆ ಶಿವಲಿಂಗವನ್ನು ನಾವು ಪೂಜಿಸಬೇಕು ಎಂದು ಉರಿಲಿಂಗ ಪೆದ್ದಿಯವರು ಹೇಳಿದ್ದಾರೆ. ಪರುಷದ ಮಣಿ ತನ್ನ ಮನೆಯಲ್ಲಿ ಇದ್ದವನು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ. ತನಗೆ ಏನು ಬೇಕು ಅದನ್ನು ಆ ಪರುಷದ ಮಣಿಯಿಂದ ಪಡೆಯುತ್ತಾನೆ. ಕೆರೆಯ ಒಳಗೆ ಇದ್ದವನು ತನಗೆ ಬಾಯಾರಿಕೆಯಾದಾಗ ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ. ತನ್ನ ಬಾಯಾರಿಕೆಯನ್ನು ಅಲ್ಲಿರುವ ನೀರಿನಿಂದಲೇ ತೀರಿಸಿಕೊಳ್ಳುತ್ತಾನೆ. ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಿದವನು ಎಂದಿಗೂ ಕೂಡ ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ. ಗುರುವಿನ ನಡತೆ ಘನತೆ ಉಳ್ಳದ್ದಾಗಿರಬೇಕು. ಗುರು ಎಂದಿಗೂ ಲಘುವಾಗಿ ವರ್ತಿಸಬಾರದು, ಲಘು ಎಂದಿಗೂ ಗುರುವಾಗಿ ವರ್ತಿಸಬಾರದು. ಗುರು ಗುರುವೇ ಆಗಿರುತ್ತಾನೆ, ಲಘು ಲಘುವೇ ಆಗಿರುತ್ತಾನೆ. ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲ ಎಂದು ಉರಿಲಿಂಗ ಪೆದ್ದಿಯವರು ತಿಳಿಸಿದ್ದಾರೆ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರ ಬಗ್ಗೆ ವ್ಯಕ್ತಪಡಿಸಿದ ಭಾವನೆಯನ್ನು ಕೇಳಿದ ನಂತರ ಬಸಲಿಂಗ ತನ್ನ ಬಲಗಣ್ಣನ್ನು ಉಳಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ದಿನೇ ದಿನೇ ಬಲಗಣ್ಣಿನ ದೃಷ್ಟಿ ಮಂದವಾಗುತ್ತಿರುವುದು ಅವನ ಅರಿವಿಗೆ ಬಂದಿತ್ತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲವೆಂದು ನಿಶ್ಚಿತವಾಗತೊಡಗಿತ್ತು. ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಿಗೆ ಬಂದು ನೇರವಾಗಿ ತಿಮ್ಮಪ್ಪನವರ ಬಳಿ ಬಂದವನೇ ಕಣ್ಣೀರನ್ನು ಸುರಿಸುತ್ತಾ ಅವರ ಕೈ ಹಿಡಿದುಕೊಂಡ, ಗಟ್ಟಿಯಾಗಿ ಅಳತೊಡಗಿದ. ಈ ಕೊನೆಯ ನಿರ್ಧಾರದಿಂದ ಅವನ ಬಲಗಣ್ಣು ಉಳಿಯುವಂತಾಯಿತು. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ? ಕೊಡಲಿ ವಸೂಲಿ ಮಾಡುವ ಬಗ್ಗೆ ನಿರೂಪಕರು ಯೋಚಿಸಿ, ಕೊಡಲಿಯು ಕದ್ದುಕೊಂಡು ಹೋಗುವಷ್ಟು ಅಮೂಲ್ಯವಾದುದೇನೂ ಅಲ್ಲ. ಕೆರೆಯ ಕೆಲಸಕ್ಕೆ ಬಂದಿದ್ದ ಮಣ್ಣುವಡ್ಡರು ಅಗೆಯುವಾಗ ಬೇರುಗಳನ್ನು ಕಡಿಯಲೆಂದು ಕೊಡಲಿಯನ್ನು ಕಲ್ಲು ಮಣ್ಣು ನೋಡದೆ ಜಜ್ಜಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎಂದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು. ಅದನ್ನು ಈಗ ಸುತ್ತಿಗೆ ಎಂದು ಕೂಡ ಕರೆಯಬಹುದಾಗಿತ್ತು. ಆದ್ದರಿಂದ ಕೊಡಲಿ ಹೋಯಿತೆಂದು ನಿರೂಪಕರಿಗೆ ದುಃಖವಾಗಲಿಲ್ಲ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಕೂಡ ಹೋಗಲಿಲ್ಲ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಕೃಷ್ಣೇಗೌಡರ ಆನೆ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಆನೆ. ಅದು ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕೂಡ ಊರಿನಲ್ಲಿ ಜನಗಳ ನಡುವೆ. ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಾನೆಗಳ ಬಗ್ಗೆಯಾಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ. ಮೂಡಿಗೆರೆಯ ಪೇಟೆಯಲ್ಲಿ ಅದು ದನಕರುಗಳ ಹಾಗೆ ತಿರುಗಾಡಿಕೊಂಡಿರುತ್ತಿತ್ತು. ಸ್ಕೂಲ್ ಮಕ್ಕಳು ದೂರದಿಂದ ಗೌರಿ ಎಂದು ಕರೆದರೆ ಸಾಕು, ಅದು ಸಲಾಂ ಮಾಡುತ್ತಿತ್ತು. ದಾರಿ ಬದಿ ಪೆಟ್ಟಿಗೆ ಅಂಗಡಿಯವರು
ಖರ್ಚಾದ ಗೊನೆಗಳನ್ನು, ಹಾಳಾದ, ಜಜ್ಜಿ ಹೋದ ಹಣ್ಣುಗಳನ್ನು ಇದಕ್ಕೆ ತಿನ್ನಲು ಇಡುತ್ತಿದ್ದರು. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತವೆ. ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ. ಮಗುವನ್ನು ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಎತ್ತುಗಳನ್ನು ಸಂತೆಯಲ್ಲಿ ಸಾಟಿ ಮಾಡಿಕೊಳ್ಳಬೇಕು. ಸಾಟಿ ಮಾಡಿಕೊಳ್ಳಲು ಬೇಕಾದ ಸುಳ್ಳು ಛಾತಿ ಬಸಲಿಂಗನಲ್ಲಿ ಇರಲಿಲ್ಲ. ಈ ಸಮಸ್ಯೆಯು ಕೂಡ ಅವನ ತಲೆಯನ್ನು ತಿನ್ನುತ್ತಿತ್ತು. ಈ ಸಂದರ್ಭದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಪ್ರಾರಂಭವಾದ ನೋವು ಅವನಿಗೆ ಇನ್ನೂ ತಲೆಯನ್ನು ತಿನ್ನತೊಡಗಿತು. ದ್ರೌಪದಿಯು ಅವಮಾನಕ್ಕೆ ಒಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ. ಮೊದಲನೆಯ ಪ್ರಸಂಗದಲ್ಲಿ ಪಾಂಡವರು ಪಗಡೆಯಾಟದಲ್ಲಿ ಸೋತಾಗ ದುಶ್ಯಾಸನನು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮುಂದಲೆಯನ್ನು ಹಿಡಿದು ಸಭೆಗೆ ಎಳೆದುಕೊಂಡು ಬಂದು ಅವಳನ್ನು ಅಪಮಾನ ಮಾಡುತ್ತಾನೆ. ಎರಡನೆಯ ಸಂದರ್ಭದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಇನ್ನು ಮೂರನೆಯ ಸಂದರ್ಭದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ವಿರಾಟರಾಜನ ಅರಮನೆಯಲ್ಲಿದ್ದಾಗ ಕೀಚಕನು ಅವಳನ್ನು ನಾಯಿಗೆ ಒದೆಯುವಂತೆ ಒದೆದು ಅವಮಾನಿಸುತ್ತಾನೆ. ಹೀಗೆ ದ್ರೌಪದಿಯು 3 ಬಾರಿ ಅವಮಾನವನ್ನು ಪಡುತ್ತಾಳೆ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಮುಂಬೈ ನಗರದ ಯಾಂತ್ರಿಕತೆಯ ಬದುಕಿನಲ್ಲಿ ಹುಟ್ಟಿ ಬೆಳೆಯುವ ಮಕ್ಕಳ ಬಾಲ್ಯದ ಚಿತ್ರಣವನ್ನು ಕವಿ ಹೀಗೆ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗು ಬೆಳೆದದ್ದು ಬಸ್ಸು, ಕಾರು, ಟ್ರಾಮ್, ಟ್ಯಾಕ್ಸಿ, ಟ್ರೇನುಗಳ ಮೇಲೆ. ಕುಡಿದದ್ದು ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಹಾರ್ಲಿಕ್ಸ್, ಗ್ರೈಪ್ ಸಿರಪ್. ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಲಕ್ಷ ಚಕ್ರದ ಉರುಳುಗಳನ್ನು, ಅವಸರದ ಹೆಜ್ಜೆಯ ಮೇಲೆ ಸರಿಯುವ 1000 ಕೊರಳುಗಳನ್ನು ನೋಡುತ್ತಾ ಮಗು ಬೆಳೆಯುತ್ತದೆ. ಮಗು ಕಲಿಯುವುದು ರಸ್ತೆ ದಾಟುವಾಗ ಎಚ್ಚರಿಕೆ, ಅವರಿವರ ತಳ್ಳಿ ಮುನ್ನುಗ್ಗು, ಹೇಗಾದರೂ ಸರಿ ಬೇರೂರು ಎಂಬುದನ್ನು ಕಲಿಯುತ್ತಾ ಹೋಗುತ್ತದೆ. ಈ ಅವಸರದ ಜನ, ವಾಹನಗಳು, ಇಂತಹ ಯಾಂತ್ರಿಕತೆಯನ್ನು ನೋಡಿ ಮಗು ಮುಂಬೈಯಲ್ಲಿ ಬೆಳೆಯುತ್ತದೆ. ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ದುಡಿಮೆಯ ಧಾವಂತದಲ್ಲಿ ಬಿದ್ದು ತಂದೆ ತಾಯಿಗಳು ಮಹಾನಗರದಲ್ಲಿ ತಮ್ಮ ಮಗುವಿನ ಜೊತೆ ಕಳೆಯಲು ಸಮಯವೂ ಸಿಗುವುದಿಲ್ಲ. ತಾಯಿಯಾದವಳು 1000 ಗಾಲಿ ಉರುಳಿ ಹೊರಳುವ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸುತ್ತಾಳೆ. ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆಯನ್ನು ನೀಡುತ್ತಾಳೆ. ಇನ್ನು ತಂದೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಗೋಚರಿಸುತ್ತಾನೆ. ತಂದೆ ತಾಯಿಯರ ಸಂಬಂಧ ಕೂಡ ಇಲ್ಲಿ ಯಾಂತ್ರಿಕವಾಗಿ ನಿರೂಪಿತವಾಗಿದೆ. ಮಗು ಕಲಿತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿರಿ. ಮುಂಬೈಯಂಥ ಯಾಂತ್ರಿಕವಾದ ನಗರದಲ್ಲಿ ಮಗು ಯಾಂತ್ರಿಕತೆಯಿಂದ ತನ್ನ ಕಲಿಕೆಯನ್ನು ನಡೆಸುತ್ತದೆ. ಮಗು ಕಲಿತದ್ದು ಫುಟ್ಪಾತಿನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿ ಬೇರೂರು, ಹೀರು ಎಂದು ತನ್ನ ಬದುಕಿನ ಪಾಠಗಳನ್ನು ಕಲಿಯುತ್ತದೆ. ಇನ್ನು ಶಾಲಾ ಕಾಲೇಜುಗಳು ಕಲಿಸಿದ್ದು ದಾರಿಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ತಾನಾಗಿ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆ ಕಣ್ಣಾಡಿಸುವುದನ್ನು ಮಾತ್ರ. ಹೀಗೆ ಮಗು ಸ್ವಂತಿಕೆಯನ್ನು ಕಳೆದುಕೊಂಡು ಹೊರಗಿನ ವಿದ್ಯೆಯನ್ನು ತಲೆಗೆ ತುಂಬಿಸಿಕೊಳ್ಳುತ್ತದೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತವಾಗಿವೆ? ಮುಂಬೈಯಂತಹ ಬೃಹತ್ ನಗರದಲ್ಲಿ ವಾಸಿಸುವವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುತ್ತದೆ. ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ. ಬಾಲ್ಯಾವಸ್ಥೆಯನ್ನು ಹೆತ್ತವರೊಂದಿಗೆ ಕಳೆಯುವ ಅವಕಾಶದಿಂದ ಈ ಮಕ್ಕಳು ವಂಚಿತರು. ಯಾಂತ್ರಿಕ ಬದುಕಿನಲ್ಲಿ ಸಿಲುಕಿ ನಲುಗುವ ದಾರುಣತೆ ಪ್ರಸ್ತುತ ಕವಿತೆಯು ಹಿಡಿದಿಟ್ಟಿದೆ. ತಂದೆ ತಾಯಿಯರ ಕರುಳಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ. ಯಾಂತ್ರಿಕವಾಗಿ ಉರುಳುವ ಚಕ್ರಗಳನ್ನು ನೋಡುತ್ತಾ ಮಗು ಬೆಳೆಯುತ್ತದೆ. ಯಾಂತ್ರಿಕವಾಗಿ ತನ್ನ ಜೀವನವನ್ನು ನಡೆಸುತ್ತದೆ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ದ್ರೌಪದಿಯ ಮಾತುಗಳನ್ನು ಕೇಳಿ ಭೀಮ ರೋಷಗೊಂಡನು. ಆತನು ಮನಸ್ಸಿನಲ್ಲಿಯೇ ಕೀಚಕನನ್ನು ಕೊಂದು ಹಾಕಿದನು.
ನಂತರ ದ್ರೌಪದಿಯನ್ನು ಸಮಾಧಾನ ಮಾಡಿ ಅವಳ ಕಣ್ಣೀರನ್ನು ಒರೆಸಿದನು. ಅವಳ ತಲೆಕೂದಲನ್ನು ನೇವರಿಸಿದನು. ಹತ್ತಿರವಿರುವ ಗಿಂಡಿಯ ನೀರಿನಲ್ಲಿ ಅವಳ ಮುಖವನ್ನು ತೊಳೆದನು. ನಂತರ ನೀನು ಕೋಪವನ್ನು ಬಿಡು, ನಾನು ಕೀಚಕನನ್ನು ಕೊಂದು ಹಾಕುತ್ತೇನೆಂದು ಅವಳನ್ನು ಸಮಾಧಾನ ಮಾಡಿದನು. ಹೀಗೆ ಭೀಮನು ದ್ರೌಪದಿಯನ್ನು ಸಂತೈಸಿದನು. ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ. ಕೆಲವೊಂದು ವಿಷಯಗಳನ್ನು ತಿಳಿದವರಿಂದ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಮಾಡುವವರನ್ನು ನೋಡಿ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಒಳ್ಳೆಯ ಜ್ಞಾನದಿಂದ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಒಳ್ಳೆಯ ಗೆಳೆತನದಿಂದ ಕಲಿಯಬೇಕು. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವ ಹಾಗೆ ಬೇರೆ ಬೇರೆ ಮೂಲಗಳಿಂದ ಕಲಿತ ವ್ಯಕ್ತಿ ಸರ್ವಜ್ಞನಾಗುತ್ತಾನೆ. ವೀರ, ಮಂತ್ರಿ, ರಾಜ ಮತ್ತು ಯೋಗಿಗಳಿಗಿರಬೇಕಾದ ಅರ್ಹತೆಗಳೇನು? ವೀರನಾದವನು ಯುದ್ಧಭೂಮಿಯಲ್ಲಿ ಶತ್ರುವನ್ನು ಕೊಲ್ಲಲು ತಿಳಿದಿರಬೇಕು. ಮಂತ್ರಿಯಾದವನು ಭೂಮಿಯ ಮೇಲೆ ನಾನಾ ರೀತಿಯ ಚಮತ್ಕಾರಗಳನ್ನು ಮಾಡಲು ತಿಳಿದಿರಬೇಕು. ರಾಜನಾದವನು ಕೋಪವನ್ನು ಸಹಿಸಲು ತಿಳಿದಿರಬೇಕು ಮತ್ತು ಯೋಗಿಯಾದವನು ಅರಿಷಡ್ವರ್ಗಗಳನ್ನು ಗೆಲ್ಲಲು ತಿಳಿದಿರಬೇಕು. ಕಮಲಾ ಮೇಡಂಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ? ಕಮಲಾ ಮೇಡಂಗೆ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನು ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ಅವರಿಗೆ ತಿಳಿದು ಬಂತು. ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆಯೇನು? ಮೈಸೂರಿನ ಮನೆಗೆ ಹೋದಾಗ ಲೇಖಕಿಯ ಪತಿ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು ಪ್ರಾರಂಭವಾಯಿತು. ಬೆನ್ನ ಹಿಂಬದಿಯಲ್ಲಿ ನೋವು ಹುಟ್ಟಿ ಅದರ ನೋವಿನಲ್ಲಿ ಅವರು ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಹೋದರು. ಅಲ್ಲಿ ಸೊನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನಗಳ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ಸೀತಾ ಎಂಬ ಗೆಳತಿಯ ಗುಣಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಸೀತಾ ಎಂಬ ಮತ್ತು ಲೇಖಕಿ ಇಬ್ಬರೂ ಕೂಡ ಗೆಳತಿಯರು. ಸೀತಾ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಪರೀಕ್ಷೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯರನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುತ್ತಿದ್ದಳು. ಹುಡುಗಿಗೆ ಒಂದು ಡಿಗ್ರಿಯಾದರೂ ಆಗಿರಬೇಕೆಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಸೀತಾ ಎಲ್ಲವೂ ತಟ್ಟನೆ ಸರಿಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು. ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದಳು. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಕೊನೆಗೆ ಅವಳ ಬದುಕು ದುರಂತದಲ್ಲೇ ಅಂತ್ಯಗೊಂಡಿತು. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಕಾರಣವೇನು? ದುರ್ಗಪ್ಪನು ತನ್ನ ಕೆಲಸದ ಬಗ್ಗೆ ವಿವರಿಸುತ್ತಾ, ಲೈನ್ಮನ್ ಕೆಲಸ ರೋಸಿ ಹೋದಂತೆ ಕಂಡಿತು. ಅದಕ್ಕೆ ಮುಖ್ಯ ಕಾರಣ ಅವನಿಗೆ ಶಿವೇಗೌಡರ ಸಾಮಿಲ್ಲಿನ ಎದುರು ಹೋಗಿದ್ದ ಕಳಸ ಲೈನ್ ನೋಡಿಕೊಳ್ಳಲು ಕೊಟ್ಟಿದ್ದರು. ಆ ವಿದ್ಯುತ್ ಲೈನ್ ಇಡೀ ಮೂಡುಗೆರೆಗೆ ತರಲೆ ಲೈನೆಂದು ಹೆಸರುವಾಸಿಯಾಗಿತ್ತು. ಅದರ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆ ಬತ್ತಿ ಹೋಗಿತ್ತು. ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ, ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ, ಇಡೀ ಲೈನ್ ಕಟ್ಟಾಗುತ್ತಿತ್ತು. ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟ್ಟಿಂಗ್ ಫ್ಲೇರ್ ಹಿಡಿದು ಎಲ್ಲಿ ಸಮಸ್ಯೆ ಇದೆ ಎಂದು ಹುಡುಕಿ ಹೋಗುತ್ತಿದ್ದ. ಪೋಸ್ಟ್ಮ್ಯಾನ್ ಜಬ್ಬಾರಿನ ಭಾವನೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಜಬ್ಬಾರ್ ಲೈನ್ಮ್ಯಾನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ. ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ. 16 ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪರವರಿಯಾಗಿ ಇದ್ದುದರಿಂದ ಅವನ ಸಂಬಳ 60 ರೂಪಾಯಿ. ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ ಪತ್ರಿಕೆಗಳ ಏಜೆನ್ಸಿ ತಕೊಂಡು ಪೋಸ್ಟ್ ಕೊಡುವವಲ್ಲೆಲ್ಲ ಚಂದಾದಾರರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದ. ಪೋಸ್ಟಿನ ಜೊತೆ ಮ್ಯಾಗಝೀನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ಆದ್ದರಿಂದ ಪೋಸ್ಟ್ಮ್ಯಾನ್ ಜಬ್ಬಾರನಿಗೆ ತನ್ನ ಕೆಲಸ ರೋಸಿ ಹೋಗಿತ್ತು. ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳು ಯಾವುವು?
ನಿರೂಪಕರು ಖಾನ್ ಸಾಹೇಬರ ಬಳಿ ಊರಿನಲ್ಲಿರುವ ಕಂತ್ರಿ ನಾಯಿಗಳ ಬಗ್ಗೆ ವಿಚಾರವನ್ನು ಮಾಡಿದಾಗ ಖಾನ್ ಸಾಹೇಬರು ನಿರೂಪಕರ ಬಳಿ ಅವನ್ನೆಲ್ಲ ಇರಾಡಿಕೇಟ್ ಮಾಡುವುದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ, ಶೂಟ್ ಮಾಡಿಸಿದ್ದೇನೆ, ಪಾಯ್ಸನ್ ತರಿಸಿ ಹಾಕಿಸಿದ್ದೇನೆ, ಒಬ್ಬ ಮುನ್ಸಿಪಾಲ್ ಪ್ರೆಸಿಡೆಂಟ್ ಆದೋನು ಇನ್ನೇನು ಮಾಡಬಹುದು ಹೇಳಿ, ಈ ಸಾರಿ ನಾವು ತರಿಸಿದ ಪಾಯ್ಸನ್ ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ, ಅದೇನು ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ, ಆದರೂ ಈ ವರ್ಷ 200-300 ನಾಯಿಗಳನ್ನಾದರೂ ಸಾಯಿಸಿದ್ದೇವೆ ನೋಡಿ ಎಂದು ಖಾನ್ ಸಾಹೇಬರು ಹೇಳಿದರು. ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ. ಅನುಭವಿಸಲು ಇಲ್ಲದ ಹಣವಿದ್ದು ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳದ ಮಗನಿದ್ದು ಯಾವುದೇ ಪ್ರಯೋಜನವಿಲ್ಲ. ಸಕಾಲಕ್ಕೆ ಬಾರದ ಮಳೆ ಮತ್ತೆ ಬಂದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಕಷ್ಟದ ಕಾಲದಲ್ಲಿ ನಮಗೆ ಸಹಾಯ ಮಾಡದ ಬಂಧುಗಳು ಇದ್ದು ನಮಗೆ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ನೋಡಿದರೆ ಕಷ್ಟ ಕಾಲದಲ್ಲಿ ನಮಗೆ ಸಿಕ್ಕಿದ ಹುಲ್ಲಿನಷ್ಟು ಸಹಾಯ ಪರ್ವತಕ್ಕೆ ಸಮಾನವಾಗಿರುತ್ತದೆ ಎಂದು ಸೋಮನಾಥರು ಇಲ್ಲಿ ಅಭಿಪ್ರಾಯಪಡುತ್ತಾರೆ. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಸಾಮಿಲಿನ ಒಳಗೆ ಲೋಡು ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲ್ನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ಸ್ಟೇರಿಂಗ್ ಮೇಲೆ ತಲೆಯನ್ನು ವಾಲಿಸಿಕೊಂಡು ಅರೆನಿದ್ರೆಯಲ್ಲಿದ್ದ. ಶರಾಬಿನ ನಿಶಾದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಕಟ್ಟಿದ್ದ ಹಗ್ಗ ಬಿಚ್ಚಬೇಕೆಂದು ಮರೆತು ಹೋಯಿತು. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದೊಪ್ಪನೆ ಉರುಳಿಬಿತ್ತು. ಡ್ರೈವರ್ನಿಗೆ ಏನೂ ಅಪಾಯವಾಗುವ ಸಂಭವ ಇರಲಿಲ್ಲ. ಆದರೆ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಕ್ ಅವನ ತಲೆಯ ಮೇಲೆ ಬಿದ್ದು ಅವನು ಪರಂಧಾಮಕ್ಕೆ ಹೋಗುತ್ತಾನೆ. ಧನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿರಿ. ಧನಿಗಳು ಹೊಳೆಯ ಬಗ್ಗೆ, ಆ ಹೊಳೆ ಹೂಡಿದ್ದೇ ಆಟ, ಆಡಿದ್ದೇ ಆಟ, ಮಳೆಗಾಲ ಬಂದರೆ ಸಾಕು ಈ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ, ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂದು ಚಟ ಎಂದು ಹೊಳೆಯನ್ನು ಮೂದಲಿಸುತ್ತಾರೆ. ಮಳೆಗಾಲ ಬಂದಾಗ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟು ಎಂಬುದನ್ನು ಧನಿಗಳಿಗೆ ಮನವರಿಕೆ ಮಾಡಿಸುವುದರಲ್ಲಿ ಮತ್ತು ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಈ ಹೊಳೆ ಎಂದೇ ಬಿದ್ದಿಲ್ಲ. ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆ ಮಳೆಗಾಲ ಕಾಲಿಟ್ಟ ಕೂಡಲೇ ಜಡಿಮಳೆ ಹೊಡೆದರೆ ಸಾಕು, ಧನಿಗಳು ಕಟ್ಟಿದ ಧರೆ ಬುಡದಿಂದಲೇ ಲಯ. ಹೊಳೆ ತಟ್ಟನೆ ದನಿಯವರ ತೋಟದೊಳಗೆ ನುಗ್ಗಿ ಅದನ್ನು ಇಡೀ ಕಡಲು ಮಾಡಿ ದನಿಯವರ ಮೇಲಿನ ಸೇಡನ್ನು ತೀರಿಸಿಕೊಳ್ಳುತ್ತದೆ. ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಬಾಲಕ ಗುಡ್ಡನು ತೋಟದ ಅಂಚಿನಲ್ಲಿ ಕೂತು ಪಾತ್ರೆಗಳನ್ನು ತೊಳೆಯುತ್ತಿದ್ದಾಗ ಧನಿಗಳ ತೋಟದ ಅಂಚು ಜಾರಿ ಹೋಗಿ ಪಾತ್ರೆ ಸಮೇತ ಗುಡ್ಡ ನೀರಿಗೆ ಬೀಳುತ್ತಾನೆ. ಕ್ಷಣ ಮಾತ್ರದಲ್ಲಿ ಗುಡ್ಡ ಮೇಲೆ ಬಂದವನು ಧಾವಿಸಿದ್ದು ಅಪ್ಪ ಕುದುಪನತ್ತ. ಕುದುಪನು ಓಡಿ ಬಂದು ಎಲ್ಲ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ. ಕುಸಿದ ಮಣ್ಣಿನ ಅಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕಿದವು. ಆದರೆ ಎಷ್ಟು ಹುಡುಕಿದರೂ ಅದೆಷ್ಟು ಬಾರಿ ಕುದುಪನ ಬಳಿ ಕೇಳಿದರೂ ಕುದುಪನಿಗೆ ಏನೂ ತಿಳಿಯಲಿಲ್ಲ. ಕೊನೆಗೆ ಮಗನ ಬಳಿ ಕೇಳಿದಾಗ ಅವನು ಬೆಳ್ಳಿ ಲೋಟದ ವಿಚಾರವನ್ನು ತಿಳಿಸುತ್ತಾನೆ. ಆದರೆ ಅದೆಷ್ಟು ಬಾರಿ ಹುಡುಕಿದರೂ ಕೂಡ ಬೆಳ್ಳಿ ಲೋಟ ಒಡಲಿನಿಂದ ಮೇಲೆ ಬರಲಿಲ್ಲ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ. ಡ್ರೈವರ್ ಅಬ್ಬಾಸಿಗೆ ಬೀಡಿ ಎಳೆಯುವ ಆಸೆ. ಕ್ಲೀನರ್ ಕೃಷ್ಣರ ಕೈಗೆ ಸ್ಟೇರಿಂಗ್ ಅನ್ನು ಕೊಟ್ಟು ಬೀಡಿಯನ್ನು ಎಳೆಯಲು ಆರಂಭಿಸುತ್ತಾನೆ. ಇದ್ದಕ್ಕಿದ್ದಂತೆ ಲಾರಿ ಮರದ ಕಡೆ ನುಗ್ಗಿತು. ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ಹೊಳೆದದ್ದು ತಡವಾಗಿ. ಅಷ್ಟರಲ್ಲಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದೆ ಇದ್ದ ದಿಮ್ಮಿಗಳು ಮುಂದೆ ನುಗ್ಗಿ ಮರದ ಹಾಗೂ ದಿಮ್ಮಿಯ ನಡುವೆ ಸಿಕ್ಕಿಬಿದ್ದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇಬ್ಬರೂ ಸತ್ತು ಹೋಗುತ್ತಾರೆ. ಆ ಸಮಯದಲ್ಲಿ ಆನೆಯ ಜೊತೆಯಲ್ಲಿ ಶಿವೇಗೌಡರು ಸಾಮಿಲಿನಲ್ಲಿ ಇದ್ದರು. ಆದ್ದರಿಂದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇದಕ್ಕೆ ಕಾರಣವಲ್ಲ. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ತಿಪ್ಪಣ್ಣನು ಟೆಲಿಫೋನ್ ಆಫೀಸಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆ ಇರುವ ಎಲ್ಲ ಲೈನ್ಗಳು ಡೆಡ್ ಆಗಿವೆ ಎಂದು ಹೇಳಿ ಕಳಿಸಿದರು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೆಯ ಕಂಬವನ್ನು ತಿಪ್ಪಣ್ಣ ಹತ್ತಿ ಯಾವ ಲೈನ್ ಡೆಡ್ ಆಗಿದೆ ಎಂದು ತಿಳಿಯಲು ಕಂಬವನ್ನು ಹತ್ತುತ್ತಾನೆ.
ಅಲ್ಲಿರುವ ನೂರಾರು ತಂತಿಗಳ ನಡುವೆ ಸಿಲುಕಿ ಏನೋ ರಿಪೇರಿ ಮಾಡುತ್ತಿರಬೇಕಾದರೆ ಶಾಕ್ ಹೊಡೆದು ಅಲ್ಲೇ ಸತ್ತು ಹೋಗುತ್ತಾನೆ. ಅವನು ಕುಳಿತಿದ್ದ ಭಂಗಿಯಲ್ಲಿ ಇದ್ದುದರಿಂದ ಸತ್ತು ಹೋಗಿದ್ದಾನೆ ಎಂದು ಯಾರಿಗೂ ಕೂಡ ತಿಳಿಯಲಿಲ್ಲ. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದ? ಮಠದಲ್ಲಿರುವ ಆನೆಯನ್ನು ಕೃಷ್ಣೇಗೌಡ ಮೂಡಿಗೆರೆಗೆ ತಂದಾಗ ಅವನ ಕತೆ ಮುಗಿದಂತೆ ಎಂದು ಎಲ್ಲರೂ ಭಾವಿಸಿದ್ದರು. ಆನೆ ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಸುಲಭವಾದ ಮಾರ್ಗ ಇದು ಎಂದು ಎಲ್ಲರೂ ನಂಬಿದ್ದರು. ಆದರೆ ಅವರ ನಿರೀಕ್ಷೆ ಸುಳ್ಳಾಯಿತು. ಅವರ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಮಠದಲ್ಲಿ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನೂ ಕೊಟ್ಟು ಚೆನ್ನಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು.